ಈಗಾಗಲೇ ಹೇಳಿದ್ರಿ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ ಅಂತ. ಸೊ ಅದಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸೊ ವರ್ಷದಿಂದ ವರ್ಷಕ್ಕೆ ಎಷ್ಟೊಂದು ಬದಲಾವಣೆಯನ್ನು ಕಾಣ್ತಾ ಇದೆ ಈ ಅಡಿಗಾಸ್ ಯಾತ್ರಾ. ಅದರಲ್ಲೂ ಮುಖ್ಯವಾಗಿ ಇರುವಂತಹ ಪ್ಯಾಕೇಜ್ಗಳಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಅಥವಾ ಹೊಸತನವನ್ನು ತರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ? 2026 ಬಂದಿದೆ, ಈ ವರ್ಷ ಯಾವ ಹೊಸ ಪ್ಯಾಕೇಜನ್ನು ಆ್ಯಡ್ ಮಾಡ್ಕೊಂಡಿದ್ದೀರಿ? ಪ್ರತಿ ವರ್ಷ ನಾವು ಚೇಂಜ್ ಅಥವಾ ಸರ್ವೀಸಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೇಬೇಕು. ಮಾಡಿಕೊಳ್ಳಿಲ್ಲ ಅಂದರೆ ನಾವು ಇಂಡಸ್ಟ್ರಿಯಲ್ಲಿ ನಾವು ಹಳೆಯದನ್ನೇ ಅಪ್ಪ ನೆಟ್ಟದ ಆಲದ ಮರ ಅಂತ ಈಗ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಪ್ರತಿ ವರ್ಷ ಹೊಸ ಹೊಸ ಅಪ್ಡೇಟ್ಸ್ ಮಾಡ್ತಾ ಇರಬೇಕು. ಹೊಸದು ಟೂರ್ ಡೆಸ್ಟಿನೇಷನ್ ಅಪ್ಡೇಟ್ ಮಾಡಬೇಕು. ಆಮೇಲೆ ಸರ್ವೀಸಲ್ಲಿ ಏನು ಪಾಸಿಬಲ್ ಆಗುತ್ತೆ ಅಪ್ಗ್ರೇಡ್ ಮಾಡಲಿಕ್ಕೆ. ಮುಂಚೆ ಎಲ್ಲ ನೀವು ಹೇಳ್ತೀರಿ ಇದು ಎಲ್ಲ ನಳ್ಳಿಯಲ್ಲಿ ನೀರು ಹಿಡ್ಕೊಂಡು ಕುಡಿತಾಯಿದ್ರು, ಈಗ ಆಗತ್ತಾ? ಈಗ ನಾವು ವಾಟರ್ ಬಾಟ್ಲ್ ಕೊಡಬೇಕು. ಈಗ ನಾವು ಹಾಕ್ತೀವಿ 2 ವಾಟರ್ ಬಾಟ್ಲ್ ಕಾಂಪ್ಲಿಮೆಂಟ್ರಿ ಸಮಥಿಂಗ್ ನಾವು ಆ್ಯಡ್ ಮಾಡಬೇಕಾಗ್ತದೆ. ಮುಂಚೆ 3 ಸ್ಟಾರ್ 4 ಸ್ಟಾರ್ ಅಂದರೆ ಅಯೋಧ್ಯದವ್ರಿಗೆ ಗೊತ್ತೇ ಇಲ್ಲ, ಈಗ ಅದು ಬಂದಿದೆ. ಹಾಗಾಗಿ ನಾವು ಚೇಂಜ್ ಆಗ್ತಾ ಇರಬೇಕು, ಸರ್ವಿಸಲ್ಲಿ ಚೇಂಜ್ ಆಗಬೇಕು.